ನನಗೆ ನಮ್ಮಮ್ಮ ಇದನ್ನು ಚೈಲ್ಡ್ಹುಡಲ್ಲಿ ಮಾಡಿಕೊಡ್ತಿದ್ರು. ಇದು ಶಂಕರಪೋಳೆ ಅಂತ. ಈ ಲೇಯರ್ ಬಿಸ್ಕೆಟ್ಸ್ ತುಂಬ ಈಸಿ ಮಾಡೋದು. ಒಂದು ಬೌಲ್ಗೆ ಹಾಫ್ ಕಪ್ ಚಿರೋಟಿ ರವೆ, ಹಾಫ್ ಕಪ್ ಮೈದಾ, ಲಿಟಲ್ ಬಿಟ್ ಸಾಲ್ಟ್ ಆ್ಯಂಡ್ ಗೀ ಆ್ಯಡ್ ಮಾಡಿಕೊಂಡು ಈ ಪೌಡರ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಿಟ್ಟು ಈ ಥರ ಗಂಟು ಕಟ್ಟೋ ಥರ ಇರಬೇಕು. ಈಗ ವಾಟರ್ ಆ್ಯಡ್ ಮಾಡಿ ಚಪಾತಿ ಹಿಟ್ಟಿನ ಥರ ಕಲಿಸ್ಕೊಂಡು ರೆಡಿ ಇಟ್ಕೋಬೇಕು. ಆಮೇಲೆ ಹಿಟ್ಟನ್ನು ಒಂದು ಅರ್ಧ ಗಂಟೆ ತುಪ್ಪ ಸವರಿ ನೆನೆಸಿಡಬೇಕು. ಮೀನ್ವೇಲಲ್ಲಿ ಜಾರ್ಗೆ ಸ್ವಲ್ಪ ಸಕ್ಕರೆ, ಏಲಕ್ಕಿ ಹಾಕ್ಕೊಂಡು ಪುಡಿ ಮಾಡಿ ರೆಡಿ ಇಟ್ಕೊಳ್ಳಿ. ಈಗ ರೆಡಿ ಇಟ್ಕೊಂಡಿರೋ ಹಿಟ್ಟನ್ನು ಸ್ವಲ್ಪನೇ ತೊಗೊಂಡು ಉಂಡೆ ಕಟ್ಟಿ ಎಲ್ಲ ಉಂಡೆನೂ ಚಪಾತಿ ಥರ ಲಟ್ಟಿಸಿ ರೆಡಿ ಇಟ್ಕೋಬೇಕು. ಹಾಗೆ ಒಂದು ಬೌಲ್ಗೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು, ತುಪ್ಪ ಹಾಕಿ ಅದನ್ನು ಕಲಸಿ ರೆಡಿ ಇಟ್ಕೋಬೇಕು. ಈಗ ನಾನು ತೋರಿಸ್ತಿರೋ ಥರ ಒಂದೊಂದೇ ಲೇಯರ್ ಹಾಕ್ಕೊಂಡು ತುಪ್ಪದ ಮಿಕ್ಸ್ನ ಸವರ್ಕೊಂಡು ಒಂದೊಂದೇ ಲೇಯರ್ ಆ್ಯಡ್ ಮಾಡಿ ಚಪಾತಿ ಥರ ಮತ್ತೆ ಲೈಟಾಗಿ ಲಟ್ಸ್ಕೋಬೇಕು. ತುಂಬ ಹಾರ್ಡ್ ಮಾಡಬಾರ್ದು, ಒಂದೊಂದೇ ಲೇಯರ್ ಕಾಣಿಸೋ ಥರ ಇರಬೇಕು. ಹಾಗೆ ನಾನಿಲ್ಲಿ ತೋರಿಸ್ತಾ ಇರೋ ಥರ ಯಾವ ಶೇಪಿಗೆ ಬೇಕಾದರೂ ಕಟ್ ಮಾಡಿ ರೆಡಿ ಇಟ್ಕೋಬೇಕು. ನಾನಿಲ್ಲಿ ತೋರಿಸೋ ಥರ ಲೇಯರ್ಸ್ ಇರಬೇಕು. ಬಾಣಲಿಗೆ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಪೀಸಸ್ನ ಹಾಕಿ ಗೋಲ್ಡನ್ ಬ್ರೌನ್ ಬರೋ ತನಕ ರೋಸ್ಟ್ ಮಾಡ್ಕೋಬೇಕು. ಅದಾದಮೇಲೆ ಸೈಡಿಗೆ ತೊಗೊಂಡು ಬಿಸಿ ಇದ್ದಾಗಲೇ ನಾವು ಪುಡಿ ಮಾಡಿ ಇಟ್ಕೊಂಡಿರೋ ಸಕ್ಕರೆನ ಅದರ ಮೇಲೆ ಹಾಕಿ ಮಿಕ್ಸ್ ಮಾಡಿ ಅಷ್ಟೇ, ಶಂಕರಪೋಳೆ ರೆಡಿಯಾಗುತ್ತೆ. ಈ ಕ್ರಿಸ್ಪಿ ರೆಸಿಪಿನ ಒಂದ್ಸತಿ ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.